ಜಗನ್ನಾಥ ಸ್ವಾಮಿ ಯಾರು ಗೊತ್ತಾ? ಅವರ ಕಣ್ಣು ಯಾಕೆ ಇಷ್ಟು ದೊಡ್ಡದು ಗೊತ್ತಾ? ನಮಸ್ಕಾರ ಸ್ನೇಹಿತರೆ. ಒಡಿಶಾ ರಾಜ್ಯದ ಪೂರಿ ನಗರದಲ್ಲಿರುವ ಶ್ರೀ ಜಗನ್ನಾಥ ದೇವಾಲಯ ತುಂಬಾ ಪ್ರಸಿದ್ಧವಾಗಿದೆ. ಇಲ್ಲಿ ಜಗನ್ನಾಥ ಸ್ವಾಮಿ ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರರನ್ನು ಪೂಜಿಸುತ್ತಾರೆ. ಒಮ್ಮೆ ಇಂದ್ರದ್ಯುಮ್ನ ಮಹಾರಾಜನು ಪವಿತ್ರ ನದಿಯಲ್ಲಿ ಜಲಪ್ರೋಕ್ಷಣೆ ಮಾಡುತ್ತಿದ್ದನು. ಆ ಸಮಯದಲ್ಲಿ ಅವನು ಒಂದು ವಿಚಿತ್ರ ದೃಶ್ಯವನ್ನು ಕಂಡನು. ನದಿಯಲ್ಲಿ ಒಂದು ಕಬ್ಬಿಣದ ಸಲಕೆ ತೇಲುತ್ತಿತ್ತು. ಅದನ್ನು ನೋಡಿ ರಾಜನಿಗೆ ಒಂದು ದಿವ್ಯ ಅನುಭವವಾಯಿತು. ಇದು ನನ್ನ ಹೃದಯ ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯಲಿ ಎಂದು ವಿಷ್ಣುವೇ ಪಿಸುಮಾತಿನಲ್ಲಿ ಹೇಳಿದಂತೆ ಭಾಸವಾಯಿತು. ನಂತರ ರಾಜ ಇಂದ್ರದ್ಯುಮ್ನನು ಭಗವಂತನಿಗೆ ಒಂದು ವಿಶೇಷ ಮೂರ್ತಿ ನಿರ್ಮಿಸಲು ಇಚ್ಛಿಸಿದನು. ಆ ಸಮಯದಲ್ಲಿ ಒಂದು ವೃದ್ಧ ಶಿಲ್ಪಿ, ಅವರೇ ವಿಶ್ವಕರ್ಮ ದೇವರು, ಬಂದು ಒಂದು ಷರತ್ತು ಇಟ್ಟರು. ನಾನು ಬಾಗಿಲು ಮುಚ್ಚಿಕೊಂಡು ಮೂರ್ತಿ ಮಾಡುತ್ತೇನೆ, ಯಾರು ಒಳಗೆ ಬರಬಾರದು ಎಂದು ಷರತ್ತು ಇಟ್ಟರು. ರಾಜ ಒಪ್ಪಿಕೊಂಡರು. ಆದರೆ ಕೆಲವು ದಿನಗಳ ನಂತರ ಯಾವುದೇ ಶಬ್ದ ಕೇಳಿಸಲಿಲ್ಲ. ಚಿಂತೆಗೆ ಒಳಗಾದ ರಾಜ ಬಾಗಿಲು ತೆರೆಯುತ್ತಿದ್ದಂತೆ ಮೂರ್ತಿಗಳು ಅರ್ಧದಲ್ಲೇ ಇದ್ದವು. ಆ ಕಾರಣದಿಂದ ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯರ ವಿಗ್ರಹಗಳು ಕೈಕಾಲಿಲ್ಲದೆ ಅಪೂರ್ಣ ರೂಪದಲ್ಲಿ ಉಳಿದವು. ಆದರೆ ಅದೇ ರೂಪದಲ್ಲಿ ಭಗವಂತನು ನೆಲೆಸಿದ್ದಾನೆ ಎಂದು ನಂಬಿ ಇಂದಿಗೂ ಲಕ್ಷಾಂತರ ಭಕ್ತರು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೆ.